ಯಾಕಂದರೆ ಇಂಥ ಹಿರೀಕರು ನಮ್ಮ ಮಾರ್ಗದರ್ಶಕರಾಗಿ ನಮಗೆಲ್ಲ ಹೋಗೋ ದಾರಿಯಲ್ಲಿ ಬುದ್ಧಿ ಹೇಳಿ ಈಗ ಮಾಡು ಅಂತೇಳಿ ಹೇಳ್ಕೊಟ್ಟ ಅಂಥವ್ರು. ನಾವು ಎಲ್ಲೋ ನೋಡಿದ್ವಿ ಸಪ್ಲಮದಲ್ಲಿ ಯಾರೋ ಒಬ್ಬ ಮನುಷ್ಯ ಮಾತಾಡ್ತಿದ್ದ, ಹೆಂಗೆ ಸಪ್ಲಮ ಜಾತ್ರೆ ಅಂತ. ಸ್ವಾಮಿ ನಮ್ಮ ಘಾಟಿ ಜಾತ್ರೆ ಒಂದು ಸತಿ ಬಂದು ನೋಡು ಜಾತ್ರೆ ಹೆಂಗೆ ಮಾಡೋದು ಅಂತ ನಾವು ಕಲ್ಸ್ಕೊಡ್ತೀವಿ ನಿಮಗೆ. ಅರ್ಥ ಆಯ್ತಾ? ನಮ್ಮ ಘಾಟಿ ಜಾತ್ರೆ ಬಗ್ಗೆ ಮಾತಾಡ್ತೀಯ ನೀನು ಅಲ್ವನ್ರಿ? ನಿಜವಾದ ಸ್ಟಾರು ಯಾರನ್ನೋ ಕರ್ಕೊಬಂದು ಮೆರೆಸೋದು ದೊಡ್ಡ ವಿಷಯ ಅಲ್ಲ. ನನಗೂ ಇಡೀ ರಾಜ್ಯದಲ್ಲಿ ಎಂಥ ಸ್ಟಾರ್ಗಳು ಕರ್ಕೊಬಂದು ಮೆರೆಸೋಷ್ಟು ಕೆಪಾಸಿಟಿ ಆ ಭಗವಂತ ನಾನು ಕೊಟ್ಟಿದ್ದಾನೆ. ಈ ದೇಶದ ಅನ್ನ ಹಾಕ್ತಾರಲ್ಲ, ಯಾರ್ಯಾರಿಗೋ ನಾವು ಪಾದ ಪೂಜೆ ಮಾಡ್ತೀವಿ, ಗುರೂಜಿಗಳಿಗೆ, ಮತ್ತೊಬ್ಬರಿಗೆ, ಮುಗ್ದೊಬ್ರಿಗೆ. ಆದರೆ ರೈತರಿಗೆ ಯಾಕ್ರಿ ಪಾದ ಪೂಜೆ ಮಾಡೋದಲ್ಲ? ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತಿರುವಂಥ ದನಗಳ ಜಾತ್ರೆಯಲ್ಲಿ ಇವತ್ತು ನಾನು ಇದ್ದೀನಿ. ಇಲ್ಲಿ ನಮಗೆ ಪ್ರಸಿದ್ಧವಾಗಿರುವಂಥ ನಮ್ಮ ನಾರಾಯಣಪ್ಪನವರು ಸಹ ಸಿಕ್ಕಿದ್ದಾರೆ. ಬನ್ನಿ ಮಾತಾಡೋಣ, ಇಲ್ಲಿಂದ ಏನು ಅವರ ಅನುಭವಗಳೆಲ್ಲ ಆಗಿದೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ. ಬನ್ನಿ. ಬರೇ ನಮಸ್ಕಾರ. ನಮಸ್ಕಾರ. ಎಲ್ಲೆಲ್ಲಿ ಹುಡ್ಕೋದು ನಾವು ನಿಮ್ಮನ್ನು? ಇಲ್ಲ, ನಾನು ಲಾಸ್ಟ್ನಾಗೆ ಅವತ್ತಿನಿಂಕು ಇಲ್ಲೇ ನಾನು ನಿಮ್ಗೆ ಜ್ಞಾಪಕ ಸಿಕ್ಕಿಲ್ಲ, ನೀವು ಎಂದು ನೋಡಿರಲ್ಲ. ಹೌದೌದು, ಇದೇ ಫಸ್ಟಲ್ಲಿ ನಾವು ಬಂದಿದ್ದೀವಿ. ನೀವು ಎಷ್ಟು ದಿನ ಆಯಿತು ಬಂದು ಇಲ್ಲಿ? ನಾವಿಲ್ಲಿ ಬಂದು 3 ದಿವಸ ಆಯಿತು. 3 ದಿವಸ ಆಯಿತು. ಎಷ್ಟು ಮಾರಿದ್ದೀರಾ? 5 ಜೊತೆ ಕೊಟ್ಟಿದ್ದೀವಿ. 5 ಜೊತೆ ಕಟ್ಟಿದ್ದೀರಾ? ಇನ್ನೊಂದು 5 ಜೊತೆ ಇದೆ. ಏನೇನೆಲ್ಲ ಹೇಳ್ತಿದ್ದೀರಾ? ಎಲ್ಲ ಅವು 18 ವರ್ಕವೆ. ನನ್ನ 12 ತಾವಣಿಕ ಸ್ಟಾರ್ಟಿಂಗು 6 ಜೊತೆ ಕೊಟ್ಟೆ, 8 ಜೊತೆ ಹಿಂಗೆ ಥರ ಹೋಗ್ಯವೆ. ಇನ್ನಿರೋವೆಲ್ಲ ಹೈಯೆಸ್ಟ್ ಬೆಲೆವು, ಕಮ್ಮಿ ಬೆಲೆ. ಇನ್ನೊಂದು ಜೊತೆ ಅವೆ 3 ಲಕ್ಷವು. ಹೌದ್ರಾ? ಇನ್ನೆಲ್ಲ ಎಷ್ಟು ಬೆಲೆ 10 ಮೇಲೆ ಎಲ್ಲ ಅವೆ. 10 ಸ್ಟಾರ್ಟ್ ಮಾಡಿ 18 ನನ್ನ ಹತ್ರ ಇವಾಗವೆ. ನನ್ನೇನೋ ತೊಂದರೆ ಅಂತ ಕೇಳ್ಬಿಟ್ಟು ತಂದೇವೆ. ನಿನ್ನೆ ಎಷ್ಟು ಜೊತೆ ತಂದ್ರಿ? ನಿನ್ನೆ 2 ಜೊತೆ. ಹೌದ್ರಾ? ಇವಾಗ ಎಷ್ಟು ಸೇಲ್ ಆಗಿದೆ? ಇವಾಗ ಸೇಲ್ ಆಗಿವೆ. ಹೌದ್ರಾ? ಅವೆಲ್ಲ ಸೇಲ್ ಆದವು. ಇನ್ನು 5 ಜೊತೆ ಅವೆ. ಇನ್ನು 5 ಜೊತೆ ಅವೆ. ಮೆರವಣಿಗೆ ಕೊಡ್ಬೇಕಂತಿದ್ದೆ, ಕೊಟ್ಟೆ. ನಿನ್ನೆ ಎಲ್ಲ ಜನ ನೋಡಬೇಕು, ನಂಗೆ ದುಡ್ಡು ಮುಖ್ಯ ಅಲ್ಲ, ನನ್ನ ಜನ ಮುಖ್ಯ. ಕೊಟ್ಟರು ಬರಬೇವರು ಅನ್ನಿಸ್ಬೇಕಂತ ನಿನ್ನೆ ಕೊಟ್ಟೆ. ಅವ್ರು ಕೇಳಿದಂಗೆ ಕೊಟ್ಟೆ ನಿನ್ನೆ. ಹೌದು, ನಿನ್ನೆ ಮೆರವಣಿಗೆ ಕೊಡಬೇಕು. ನಾನು ಅಲ್ಲಿ ಬಂಗಾರ ರಥದ ಮೇಲೆ ಇದ್ದಂಗೆ ಬೆಳ್ಳಿ ರಥ ಬಗ್ಗೆ ಇದ್ದಂಗೆ ಮಾರ್ಬೇಕಂತ ದುಡ್ಡು ಎಣಿಸ್ತೇನೆ. ಹೌದು, ನನ್ಗೇನಿದ್ರ ಮನೆ ಕಟ್ಟಬೇಕು, ನನ್ನ ಮೊಮ್ಮಕ್ಕಳು ಇಲ್ಲ. ಆದರೂ ನನ್ನ ಮೊಮ್ಮಕ್ಕಳು ಶ್ರಮೆ ಪಡ್ತಾವ್ರೆ. 5 ಜನ ಕರ್ನಾಟಕ ಕಿಂಗ್ಗಳವರು, ಕರ್ನಾಟಕಕ್ಕೆ ಹುಲಿಗಳವರು 5 ಜನ ನನ್ನ ಮಕ್ಕಳಿಲ್ಲ ಅಂತ ನನ್ನ ಮೊಮ್ಮಕ್ಕಳು ಹುಟ್ಟವ್ರೆ. ನನ್ನ ಬಂಗಾರ ಮೊಮ್ಮಕ್ಕಳು. ಅದ್ರ ಮೇಲೆ ನಮ್ಮ ಸೊಸೆಗಳು ಹಂಗೆ ಪ್ರೋತ್ಸಾಹ ಕೊಡ್ತಾವ್ರು. ಮಹಾದೇವಿಗಳು 4 ಜನ. ಅಂದರೆ ನೀವು 10 ವರ್ಷದಿಂದನೇ? ಹೌದು, ಅವಕ್ಕೆ ನಾನು ಡೈರೆಕ್ಟ್ ಕಿಂಗ್. ಇಲ್ಲಿ 1000 ತಂದು 5000 ಕೊಟ್ಟರೆ ಆವಾಗ ಎತ್ತಿನ ಬೆಲೆ ಬಂದದ್ದು. ನನ್ನ ಕಥೆನೇ ಬೇರೆ, ನಾನು ಹುಟ್ಟಿರೋ ಅಂಶೇ ಬೇರೆ. ನನಗೆ ಜೀವ ಕೊಟ್ಟರು ತಾಯಿ ನಮ್ಮಮ್ಮನು ಅಂತ ಜೀವ ಕೊಟ್ಟರು. ಅವತ್ತೇ ನನ್ನ ಉಪಚರಣೆ ಮಾಡಿ ಕಳಿಸವಳು ಇಲ್ಲಿಗೆ. ಮನೆಗೆ ಹುಟ್ಟಿರೋದು ಒಂದು ಕರು ಐತಲ್ಲಿ, ಆ ಮಡಕನಾಗ ಹೆಣ್ಣು ಕರು. ಅದು ನನ್ನ ಪ್ರೇಮಿಗಳು ಕೊಟ್ಟಿರೋದು ಬಾಗಡಿಗೊಳಗೆ. ನನ್ನ ಪ್ರೇಮಿಗಳು ತನಕ ಚಿಟ ಕೊಟ್ಟಿರೋದು. ಎಲ್ಲಕ್ಕಿಂತ ನನ್ನ ಅಭಿಮಾನಿಗಳು ನನ್ನ ಸಾನೇ ಸಾಕ್ತಾರೆ. ನೆನ್ನೆ ನನ್ನ ಅಭಿಮಾನಿಗಳು ಮಾಡಿರೋದು ನಾನು ಇನ್ನೊಂದು ಫಿಲ್ಮ್ದಾಗೂ ನಾನು ಅವ್ರನ್ನ ಏನೂ ಮಾಡೋಕ್ಕಾಗಲ್ರಿ. ಇವಾಗ ಏನು ಈ ಜಾತ್ರೆ ಏನಂತೂ ವ್ಯಾಪಾರ ಇಲ್ಲ, ಸುಮಾರಾಗಿ. ಅಂದರೆ ನೀರಿನ ಸೌಲಭ್ಯ, ಕರೆಂಟು ಎಲ್ಲ ಕೊಟ್ಟವರು. ಬದಲಾವಣೆ ಆಗಿದೆ. ಈಗ ಒಂಥರ ದುಡ್ಡು ಎಕ್ಕೆ ಬಂದುಬಿಡ್ತು, ದುಡ್ಡು ಎಲ್ಲಿಲ್ಲ ಸಿಕ್ಬಿಡ್ತಲ್ಲ, ಜನಕ್ಕೆ ಆಡ್ತಾವ್ರೆ ಮರಿ. ಎಕ್ಕೆ ಬರಬೇಕಾದ್ರೆ ಜನಕ್ಕೆ ದುಡ್ಡು ಹುಡ್ತು, ಇದು ಮ್ಯಾಕೆ ಇತ್ತು ಅಷ್ಟೇ. ಜನ ದುಡ್ಡು ಹುಡ್ತಾ ಇದೆ. ಜಮೀನಲ್ಲಿ ಯಾವಾಗ ಮುಂದಕ್ಕೆ ಹೋಯ್ತೋ ಇದು ಮುಂದಕ್ಕೆ ಹೋಗ್ತಾ ಇದೆ ಮಗನೇ, ಇಷ್ಟೇ ಹೇಳಿ. ಜಮೀನು ಯಾವಾಗ 1 ಕೋಟಿ, 2 ಕೋಟಿ, 3.5 ಕೋಟಿ, 5 ಕೋಟಿಗೆ ಹೋಯ್ತು, ಅವಾಗ ಇವು ಹೋದ್ವು. 1 ಲಕ್ಷ ಆಯಿತು, 4 ಲಕ್ಷ, 3 ಲಕ್ಷ ಆಯಿತು. ಸರಿನಾ? ಮಾರೇಬೇಕನ್ನೋ ಕನಸು ನನಗಿಲ್ಲ. ಮಾರಿದ್ರು ಮಾರ್ಬೋದು, ಮನೆಯಾಗಿದ್ದರೂ ಇರ್ಬೋದು. 5 ದಿಕ್ಕ 6 ಜೊತೆ ಮನೆ ತಿರಬೇಕು, ನಾವು ನೀರು ಕುಡಿಬೇಕು. ಯಾಕಂದರೆ ನಾವು ಮೇಲೆ ಸಿಕ್ಕಿದ್ವಿ. ಮತ್ತು ನಾವೇನು ದಿಗ್ಲೇ ಬಿಡೋಂಗಿಲ್ಲ. ಆಳುಗಳು ಇರ್ತಾರೆ, ಅವರಿದ್ದರೂ ಇಲ್ಲಿ, ಹೋದರೂ ಹೋಗಲಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಕಾಲು ಮುರಿದೋದ್ರೂ ನಾನು ಮಾಡಿಸ್ತೀನಿ. ಇಷ್ಟೆಲ್ಲ ಸಾಕ್ತಿರಲ್ಲ ತಾಯಿ, ಇಷ್ಟೆಲ್ಲ ಓರಿಗಳನ್ನ ಸಾಕ್ತಿರಲ್ಲ, ಏನು ಅದರಿಂದ ನಮ್ಗೆ? ಅದರಿಂದ ನನಗೆ ದೇವರು ಬೇರೆ ರೂಟ್ನ ಕೊಡ್ತಾವನೆ. ನನಗೆ ಈ ಕಡೆ ಓದ್ತದೆ, ಈ ಕಡೆ ತಳಿಗೆ ಬರ್ತದೆ ಡಿಸ್. ನನ್ನ ಗಾಡಿಗಳೆಲ್ಲ ಅದನಿಕ ನನ್ನ ಗಾಡಿಗಳೆಲ್ಲ ಕೊಟ್ಟವ್ರೆ. ಇದೇ ನನ್ನ ಭಾಷೆ. ಇದನ್ನು ನಂಬಿದ್ದೀನಿ. ಬೇರೆಯವ್ರ ಕಥೆ ನಮ್ಗೆ ಬೇಡ, ನನ್ನ ಇದು ಸಾಕ್ತದೆ. ಇದೇ ನಮ್ಮ ಮನೆ ದೇವರು. ಯಾವ ದೇವಸ್ಥಾನಕ್ಕೆ ಹೋಗಲ್ರಿ ನಾನು. ಯಾವ ದೇವಸ್ಥಾನಕ್ಕೂ ನನ್ನ ಅಭಿಮಾನಿಗಳೇ ನನಗೆ ಉಸಿರು ಕೊಡ್ತಾರೋ, ಇದೇ ಕೊಡ್ತಾರೋ. ನನಗೆ ಯಾವ ದೇವಸ್ಥಾನ ಏನ್ಬೇಕು? ತಿರ್ತಿಕ್ಕೆ ವರ್ಷಕ್ಕೆ 2 ಸರ್ತಿ ಹೋಗಿರಿ. ಎಲ್ಲ ಈ ಕಡೆನೂ ಸಾಕು. ಇದೇನೇನು ಎಷ್ಟಿಗೆಲ್ಲ ಮಾರಿದ್ದೀರ ಜೊತೆ ಈಗ? ಅದೇ ನೋಡು, 8ಕ್ಕೆ 1 ಜೊತೆ ಕೊಟ್ಟೆ, 5.80ಕ್ಕೆ 1 ಜೊತೆ, 5,80,000ಕ್ಕೆ 1 ಜೊತೆ, 5,80,000 ಇವಾಗ ಒಂದು ಕಟ್ತಾ ಇರೋದು. ಅದು ಪಕ್ಕದವು 9. ಇನ್ನು ಆ ಕಡೆ ನೆನ್ನೆ 1 ಜೊತೆ 9 ಕಳಿಸ್ಬಿಟ್ಟೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ಪು ಬರಲಿ ಹೋಗಲಿ, ಸ್ಟೆಪ್ ಬೈ ಸ್ಟೆಪ್. ಅರ್ಥ
ಆಯ್ತು. ಇದ್ರ ಬಗ್ಗೆ ಏನಿಲ್ಲ, ಅದು ನಮ್ಮ ಮನೆಕ ಅದು ಬಂದ ಟೈಮು ಇವೆಲ್ಲ ಜಾಸ್ತಿ ಆಗಿತ್ತು. ಅದು ಬಂದ ಮೇಲೇ ಅದೇ ತಾತ. ಆದರೂ ಅದು ಉಳಿಸ್ಲಿಲ್ಲ, ದೇವರು ಕಿತ್ಕೊಂಡ್ಬಿಟ್ಟ. ಅದು ಅಭಿಮಾನಿ ಅಂತ ನಮ್ಮ ಮಕ್ಕಳೆಲ್ಲ ಹೆಸರಿಗೆ ಬಾರ್ದಾಗಿತ್ತು. ಇಕ್ಕಿಬಿಟ್ರು. ಇಕ್ಕಿದ ಮೇಲೆ ಕಾಯಿಲೆ ಸ್ಟಾರ್ಟ್ ಆಗೋಯ್ತು. ಇಕ್ಬಾರ್ದಾಗಿತ್ತು. ಅಭಿಮಾನ್ಯ. ಅದಕ್ಕೆ ದೇವಸ್ಥಾನ ಮಾಡಿಸ್ತಾ ಇದ್ದೀನಿ ಈಗ. ಎಷ್ಟು ವರ್ಷ ಆಯ್ತತ್ತ ಇದಾಗಿ? 8 ತಿಂಗಳೇ. 8 ತಿಂಗಳು. ಈ ಹೋದ್ಸತಿ ಈ ಜಾತ್ರೆ ಮೆರೆಸ್ತದು. 8 ತಿಂಗಳಾಯ್ತು. ಹೋದ್ಸತಿ ಜಾತ್ರೆಗ? ಹೌದು. ಈ ಜಾತ್ರೆಗಿಲ್ಲ? ಇಲ್ಲ, ಮೆರವಣಿಗೆ ಮುಂದೆ ಇಟ್ಟಿದ್ದು ಅದೇ. ಅಪ್ಪ, ನೆನಪಿನ ಕಾಣಿಕೆ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ಒಂದು ಬಿರುದು ತಗೊಂಡಿದ್ದೀರಾ, ಏನಿದ್ರ ಅರ್ಥ? ಇದರರ್ಥ ನನ್ನ ಚಾಲಿ ನೋಡಿ ನನ್ನ ಅಭಿಮಾನಿಗಳು ಈ ಹಳ್ಳಿಕಾರನ ಬೆಳೆಸಿರೋದಕ್ಕಾಗಿ ನನ್ನ ಅಭಿಮಾನ್ಯ ನಿನ್ನೆ 3-4 ಕೋಟಿ ಖರ್ಚು ಮಾಡ್ದಂಗೆ ಮಾಡ್ಯವ್ರೆ ನನ್ನ ಬಗ್ಗೆ. ಹೌದ್ರಾ? ಲೆಕ್ಕ ಹೇಳ್ಬಾರ್ದು. ಅವರು ಮಾಡಿರ್ತಕ್ಕಂಥ ಗುಣ ಇವರು ಮಾಡಿರೋದು ಅದು ನಾನು ಯಾವ ಜನ್ಮದಾಗೂ ಮರೆಯಲ್ಲ. ನೆನ್ನೆ ಮಾಡಿಸಿರೋದು. ಹೌದ್ರಾ? ಬೆಳ್ಳಿ ರಥ ಅದ ಕತೆ ಶೋ ಕೇಳಬಾರ್ದು. ತಮಾಷೆ ಅಲ್ಲ. ಹೌದು. ಹಳ್ಳಿಕಾರ ಅಂದ್ರೆ ಅದಕ್ಕಿರೋ ಬೆಲೆನೇ ಬೇರೆ. ಇನ್ನೊಂದು ಜನ್ಮದಾಗೂ ನಾನು ನೋಡಲ್ಲ. ಇನ್ನು ಮುಂದೆ ನಾನು ಏನು ಓದ್ತೀನೋ ಅಲ್ಲ. ನೆನ್ನೆ ಮಾಡಿಸಿರೋದು ಯಾವನ ಕೈಗೂ ಆಗಲ್ಲ. ಅಷ್ಟು ಕ್ಷಮೆ ಪಟ್ಟವನು. ನಿನ್ನೆ ಒಳಗೆ ಊಟ ತಿಂದಿರಲ್ಲ, ನೀರು ಕುಡ್ದಿರಲ್ಲ, ನನ್ನ ಪಕ್ಕದ ಬಿಟ್ಟು ಆಸೆಗೆ ಹೋಗಿಲ್ಲ. ಗಿರ್ಸಾಕಿ ಮಡಗಿದ್ವಿ. ಹೌದ್ರಾ? ಅದು ತಸೇನೆ ಮನೆಯಾಗಿತ್ತು. ಡಾಕ್ಟರ್ ಸರ್ಟಿಫಿಕೇಟು, ಏನು ಚಾಂಪಿಯನ್ಗಳು ಕೊಟ್ಟಿರೋದು. ಹೌದೌದು. ಇಂಥವ್ರು ಚಾಂಪಿಯನ್ ಕೊಡಿಸಿರೋದು ಎಲ್ಲ ಮಡಗಿದ್ದೀನಿ. ಪ್ರತಿಯೊಂದು ಎಲ್ಲ. ಸಿದ್ಧಗಂಗೆ ಒಳಗೆ ಚಾಂಪಿಯನ್ ಪಿನ್ ಕೊಡಿಸಿರೋದು ಅವರೆಲ್ಲ ನನ್ನ ಮೇಲೆ ಕುಸ್ತಿ ಮಾಡಿದ್ದು ಎಲ್ಲ ಮಡಗಿದ್ದೀನಿ. ಹೌದ್ರಾ? ಕೇಳ ಚಾಂಪಿಯನ್ ಸರಿ ಸರಿ. ನನಗೆ ಯಾಕೆ ಕೊಟ್ಟಿದ್ದಂತ ಮಗ ಜನ ಗಲಾಟೆ ಮಾಡಿರೋದು ಎಲ್ಲ ಐತೆ. ಅಂದರೆ ನೀವು ಹೇಳ್ತಿರೋದು ನೋಡಿದ್ರೆ ಒಂದು 10 ವರ್ಷದಿಂದ ಇವಕ್ಕೆಲ್ಲ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ? 10 ವರ್ಷ ಅಲ್ಲ, ಕಳೆದು ಬುದ್ಧಿ ನಿನ್ಗೆ. ಅಲ್ಲ, ನಿಮ್ಗೆ ಏಜ್ 10 ವರ್ಷದಿಂದ? 10 ವರ್ಷ ಸ್ಟಾರ್ಟ್ ಆಗಿರೋದು ನಾನು ಏಜಿನಾಗ. 10 ವರ್ಷಕ್ಕೆ ನಾನು ಯಾರನ್ನೂ ಕರ್ಕೊಂಡೋಗಿಲ್ಲ. ಮಾಡ್ಲಿಕ್ಕೆ ಎತ್ಕ ಹಿಂಗೆ ಹೋದಂಗೆ ಹೋದೆ. ಯಾರೋ ಹುಡುಗನಂಗೆ ಹೋದೆ. ತಂದೆ ಆವಾಗ ಅದು ಕಲೆ ಬಿಟ್ಟಿಬಿಡ್ತು. ಆವಾಗ 100 ಬಂದರೆ ಅದು 1 ಕೋಟಿ ಬಂದಂಗಿತ್ತು. ಅಂತ ಕಾಲದಾಗ 700 ರೂಪಾಯಿ ಲಾಭ ಸಿಕ್ತು. ಅಂತ ಕಾಲದಲ್ಲಿ ಒಂದು ಲೆಕ್ಕರೆ ಜಮೀನು ಬರೋದು. ನಾನು ಉಳಿಸ್ಲಿಲ್ಲ. ಎಲ್ಲ ಬರೀ ಬಾವಿಗಳು ಕಗ್ತೆ, ಬಾವಿಗಳೆಲ್ಲ ಹಿಮರ್ಕೊಂಡು ಏನು ಮಾಡ್ತೀನಿ. ಹೌದು. ನಮ್ಮ ಮಗ ಹುಟ್ಟಿದ ಮೇಲೆ ನೀರು ದೇವ್ರು ಕಾಪಾಡಿಬಿಟ್ಟು ಅವನಿಗೆ. ಆ ಕೆಂಪೇಗೌಡರು ಹುಟ್ಟಿದ ಮೇಲೆ ದೇವ್ರು ಕಾಪಾಡಿ ಬೆಳೆಸ್ತವ್ರೆ. ಮೊಮ್ಮಗ ಅವರಲ್ಲ, ಅವರು ಬೆಳೆಸ. ಹೌದು. ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಲ್ಲ. ಕೋಟಿ ಹೋಗಿ ಕೋಟಿ ಬರಲಿ, ನಾವೇನು ಕೇಳಲ್ಲ. ಹೌದು, ಮಾಡ್ರಿ. ನಿನ್ನ ಕೈ ಅಣ್ಣ ಹೇಳಿ, ಜಾತ್ರೆ ಹೆಂಗೆ ನಡೀತಿದೆ? ಯಾವ ಥರ ಎಲ್ಲ ನಡೀತಿದೆ ನಿಮ್ಮದು? ವರಿಗಳು ಇವೆಲ್ಲ? ಖಂಡಿತ. ನಮಸ್ಕಾರ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಏನು ಇವತ್ತು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಅದ್ಧೂರಿಯಾಗಿ, ಏನು ಹಿಸ್ಟ್ರಿ ರೆಕಾರ್ಡ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಎತ್ತುಗಳು, ಅಷ್ಟೊಂದು ರೈತ ಬಾಂಧವರು, ಎಕ್ಸ್ಪೆಷಲಿ ಯುವಕರು ಇವತ್ತು ನಮ್ಮ ಜಾತ್ರೆಗೆ ಬಂದಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಆಗ್ತಾಯಿದೆ ಅನ್ನೋದೇ ನಮಗೆಲ್ಲರ ಖುಷಿ. ಯಾಕಂದರೆ ಇಂಥ ಹಿರೀಕರು ನಮ್ಮ ಮಾರ್ಗದರ್ಶಕರಾಗಿ ನಮಗೆಲ್ಲ ಹೋಗೋ ದಾರಿಯಲ್ಲಿ ಬುದ್ಧಿ ಹೇಳಿ ಈಗ ಮಾಡು ಅಂತೇಳಿ ಹೇಳ್ಕೊಟ್ಟ ಅಂಥವ್ರು. ತಮ್ಗೆ ಗೊತ್ತಿರ್ಬೋದು, 3 ವರ್ಷಗಳಿಂದ ಸತತವಾಗಿ ಉಚಿತವಾಗಿ ಹುಲ್ಲು ಕೊಡೋದು. ಯಾಕಂದರೆ ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ನಾವು ಹಳ್ಳಿ ರೈತರಿಗೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಒದಗಿಸಿದ್ರೆ ಹೆಚ್ಚಿಗೆ ಎತ್ತುಗಳು ಬರ್ಬೋದು, ಹೆಚ್ಚಿಗೆ ರೈತ ಬಂದವರು ನಮ್ಮ ಘಾಟಿ ಜಾತ್ರೆಗೆ ಬರ್ಬೋದು, ಆದರೆ ಹೆಚ್ಚಿಗೆ ವೀಕ್ಷಕರು ಬರ್ಬೋದು ಅಂಥೇಳಿ ಸುಮಾರು ದಿನಗಳ ಕಾಲ ಅಧ್ಯಯನ ಮಾಡಿ ಇವತ್ತು ನಾವು ಅಂಥ ಒಂದು ಕಾರ್ಯಗಳನ್ನ ಕೈ ಹಾಕಿದ್ದೀವಿ ಅಂತ ಹೇಳ್ಬೋದು. ಉದಾಹರಣೆ, 3 ಹೊತ್ತು ಊಟ ರೈತರಿಗೆ, ಅದೇ ಥರ ಉಚಿತವಾಗಿ ಏನು ನೀರಿನ ವ್ಯವಸ್ಥೆ, 5-5 ನಿಮಿಷಕ್ಕೂ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಅದ್ರ ಜೊತೆಗೆ ಉಚಿತವಾಗಿ ಟೋಲ್ ಬಿಡೋ ಅಂಥ ಕೆಲಸ ಆಗಿದೆ. ಯಾವತ್ತಾದರೂ ಯಾವುದೇ ಜಾತ್ರೆಗಳು ಟೋಲಿಗೆ ದುಡ್ಡು ಕಟ್ಟಬೇಕಾಗಿತ್ತು. ನಮ್ಮ ರೈತ ಬಾಂಧವರಿಗೆ ಸುಂಕ ರಹಿತವಾಗಿ ನಮ್ಮ ಪ್ರಾಧಿಕಾರದವ್ರು ಮಾಡಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ನಮಗೆ ಖುಷಿ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳ ಹೆಚ್ಚಾದಾಗ ಜಾತ್ರೆಗಳು ಹೆಚ್ಚಾಗುತ್ತೆ. ನಾವು ಬೇರೆಯವ್ರ ಕಡೆಯಿಂದ ನಾವು ಎಲ್ಲೋ ನೋಡಿದ್ವಿ, ಸಪ್ಲಮದಲ್ಲಿ ಯಾರೋ ಒಬ್ಬ ಮನುಷ್ಯ ಮಾತಾಡ್ತಿದ್ದ, ಹೆಂಗೆ ಸಪ್ಲಮ ಜಾತ್ರೆ ಅಂತ.
ಸ್ವಾಮಿ ನಮ್ಮ ಘಾಟಿ ಜಾತ್ರೆ ನಮ್ಮ ಒಂದು ಸತಿ ಬಂದು ನೋಡು ಜಾತ್ರೆ ಹೆಂಗೆ ಮಾಡೋದು ಅಂತ ನಾವು ಕಲ್ಸ್ಕೊಡ್ತೀವಿ ನಿಮಗೆ. ಅರ್ಥ ಆಯ್ತಾ? ನಮ್ಮ ಘಾಟಿ ಜಾತ್ರೆ ಬಗ್ಗೆ ಮಾತಾಡ್ತೀಯ ನೀನು? ಅವೆಲ್ಲ ಅವಶ್ಯಕತೆ ಬೇಡ. ಯಾವತ್ತಾಗಲಿ ಘಾಟಿಗೆ ಬಂದಿದ್ದು ನಾವು ಅತಿಥಿಗಳಾಗಿ ಬರ್ತಾರಲ್ಲ, ನಾವು ಅತಿಥಿಯಾಗಿ ಗೌರವಿಸ್ತೀವಿ. ಅರ್ಥ ಆಯ್ತಾ? ಅತಿಥಿಯಾಗಿ ಗೌರವಿಸ್ತೀವಿ. ಅದು ಬಿಟ್ಟು ಘಾಟಿ ಜಾತ್ರೆ ಬಗ್ಗೆ ಆಗಲಿ ಇನ್ನೋದ್ರ ಬಗ್ಗೆ ಈ ಭಾಗದ ಎಲ್ಲ ಜನರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ನಿಮಗೂ ಗೌರವ ಇರುತ್ತೆ, ನಮಗೂ ಗೌರವ ಇರುತ್ತೆ, ಎಲ್ಲರಿಗೂ ಗೌರವ ಇರುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಹೋದ ಸತಿ ಏನು ನಮ್ಮ ನಮ್ಮ ಅಪ್ಪಾಜಿಯವರಿಗೆ ಮೆರವಣಿಗೆ ಮಾಡಿಲ್ಲ ಅನ್ನೋದು ಒಂದು ನನ್ನಲ್ಲಿತ್ತು, ಅದು ಕಾಣ್ತಾ ಇತ್ತು. ಈ ಸತಿ ಮಾಡಲೇಬೇಕು ಅನ್ನೋದು ಒಂದು ಅಟ್ಟತಟ್ಟು. ಏನು ನಮ್ಮ ರೈತ ನಮ್ಮ ಸ್ಟಾರ್. ಯಾಕಂದ್ರೆ ನಮ್ಮ ರೈತರು ರೀ ಆ ದೇಶಕ್ಕೆ ಅನ್ನ ಹಾಕೋರಿ, ಅವ್ರಲ್ವನ್ರಿ ನಿಜವಾದ ಸ್ಟಾರು. ಯಾರನ್ನೋ ಕರ್ಕೊಬಂದು ಮೆರೆಸೋದು ದೊಡ್ಡ ವಿಷಯ ಅಲ್ಲ. ನನಗೂ ಇಡೀ ರಾಜ್ಯದಲ್ಲಿ ಎಂಥ ಸ್ಟಾರ್ಗಳು ಕರ್ಕೊಬಂದು ಮೆರೆಸೋಷ್ಟು ಕೆಪಾಸಿಟಿ ಆ ಭಗವಂತ ನಾನು ಕೊಟ್ಟಿದ್ದಾನೆ. ಆದರೆ ಆ ಅವಶ್ಯಕತೆ ಇಲ್ಲಿಲ್ಲ, ನಮ್ಮ ಜಾತ್ರೆಯಲ್ಲಿಲ್ಲ. ಬೇರೆ ಜಾತ್ರೆಯಲ್ಲಿ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಕರೆಸಿದ್ದೀವಿ. ನಮ್ಮದು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಅಲ್ಲೂ ಕೂಡ ಸ್ಟಾರ್ಗಳು ಕರೆಸಿ ಅಲ್ಲಿ ಮೆರೆಸಿದ್ದೀವಿ. ಇಲ್ಲೇ ಆ ಒಂದು ನಮ್ಮ ರೈತರು ವರ್ಷ ಎಲ್ಲ ಕಷ್ಟಪಟ್ಟಿರ್ತಾರೆ, ವರ್ಷ ಎಲ್ಲ ಹುಲ್ಲಾಕಿರ್ತಾರೆ, ವರ್ಷ ಎಲ್ಲ ಕಸ ಎತ್ತಿರ್ತಾರೆ, ಗಂಜಲಿ ಬಸಿರ್ತಾರೆ. ಅಂಥವ್ರಿಗೆ ಮೆರವಣಿಗೆ ಮಾಡಿ ಇವತ್ತು ನಾವು ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ಏನು ಒಂದು ಟೀಮ್ ಕೆಲಸ ಮಾಡ್ತು, ಇಡೀ ರಾಜ್ಯ ಇಡೀ ಪಕ್ಕದ ರಾಜ್ಯಗಳಿಗೆಲ್ಲ ಹರಡ್ತು ಅಂತಲೇ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ಮುಂದಿನ ವರ್ಷ ಕೂಡ ಅನೇಕ ಕಾರ್ಯಕ್ರಮಗಳು ಇನ್ನೂ ಇದ್ದಾವೆ. ನಾವು ಇನ್ನೂ ಒಂದೊಂದು ವರ್ಷಕ್ಕೊಂದೊಂದು ಇಂಪ್ಲಿಮೆಂಟ್ ಮಾಡ್ತೀವಿ. ಹೋದ ಸತಿ ನಿಮ್ಗೆ ಗೊತ್ತಿರ್ಬೋದು, ಅನೇಕ ಜಿಲ್ಲೆಯ ರೈತರಿಗೆ ವಿಶ್ವ ರೈತರ ದಿನ ಅಂಗವಾಗಿ ಪಾದ ಪೂಜೆ ಮಾಡಿದ್ವಿ. ಯಾಕೆ ಪಾದ ಪೂಜೆ ಮಾಡಿದ್ವಿ? ಈ ದೇಶದ ಅನ್ನ ಹಾಕ್ತಾರಲ್ಲ, ಯಾರ್ಯಾರಿಗೋ ನಾವು ಪಾದ ಪೂಜೆ ಮಾಡ್ತೀವಿ, ಗುರೂಜಿಗಳಿಗೆ, ಮತ್ತೊಬ್ಬರಿಗೆ, ಮುಗ್ದೊಬ್ರಿಗೆ. ಆದರೆ ರೈತರಿಗೆ ಯಾಕ್ರಿ ಪಾದ ಪೂಜೆ ಮಾಡೋದಲ್ಲ? ನಾವು ಪಾದ ಪೂಜೆ ಮಾಡಿ ತೋರಿಸಿದ್ವಿ. ಈ ವರ್ಷ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ಮಾಡ್ತಾ ಇದ್ದೀವಿ. ಅದೇ ಥರ ಅನೇಕ ಕಾರ್ಯಕ್ರಮಗಳು ಇನ್ನು ಮುಂದೆ ಇದೆ, ನಾವು ಹೇಳ್ತೀವಿ. ಯಾಕಂದರೆ ನಾವು ಸುಮ್ಮನೆ ಬಾಯಲ್ಲಿ ಹೇಳೋದಿಲ್ಲ, ಮಾಡಾದ್ಮೇಲೆ ನಾವು ಆ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ತೀವಿ ಹೊರತು ಮುಂಚೆನೇ ನಾವು ಹೇಳೋಕ್ಕೆ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅದು ಸಸ್ಪೆನ್ಸ್ ಆಗಿರಲಿ. ಮುಂದಿನ ವರ್ಷ ಕೂಡ ಇನ್ನೂ ಒಳ್ಳೆ ರೀತಿಯಾಗಿ ಇಡೀ ರಾಜ್ಯದ ನಮ್ಮ ರೈತರಿಗೆ ಏನು ಗೌರವವನ್ನು ಕೊಡಬೇಕು ಆ ಗೌರವವನ್ನು ಇಡೀ ರಾಜ್ಯ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ತಗೊಳ್ಳುವಂಥ ಕೆಲಸ ಈ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಸೊ ಹಾಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇನ್ನು ವಿಶೇಷ ಕಮಿಟಿ ಬಗ್ಗೆ ನೀವು ಹೇಳಿದ್ರಿ. ಕಮಿಟಿ ಬಗ್ಗೆ ಹೇಳಿದ್ರಿ ಸರ್, ಎಲ್ಲ ಜಾತ್ರೆಗಳಲ್ಲೂ ಬಂಗಾರ ಕೊಡ್ತಾರೆ, ನಮ್ಮ ಜಾತ್ರೆಗಳಲ್ಲೂ ಕೊಡಲ್ಲ ಅಂತೇಳಿ ಅನೇಕ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಪ್ರಶ್ನೆ ಕೇಳಿದ್ರಿ. ಅದು ಸ್ಪೀಡ್ ಸಂಗತಿ. ನಾವು ಕೂಡ ಪ್ರಾಧಿಕಾರಕ್ಕೆ ನಮ್ಮ ಸಚಿವರು ಬಂಗಾರ ಅಂತ ಸಚಿವರು ಇದ್ದಾರೆ, ಸರ್ಕಾರ ಚೆನ್ನಾಗಿದೆ, ನಮ್ಮ ಸಚಿವರು ನಮಗೆ ಗ್ಯಾರಂಟಿ ಇದೆ, ನಮಗೆ ಈ ಸತಿ ಏನು ಬಂಗಾರ ಕೊಡಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ನೋಡುವ, ಕಾದು ನೋಡುವ. ನಾವು ಪ್ರಪೋಸಲ್ ಮಾಡಿದ್ದೀವಿ. ಆನಂತರ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ ನೋಡ್ರಿ, ನಮ್ಮ ಹಳ್ಳಿಕಾರ್ದು ಪುತ್ಥಳಿ ಇಲ್ಲ ಕರ್ನಾಟಕದಲ್ಲಿ, ಬೇರೆ ಕಡೆ ಇರ್ಬೋದು, ಬಟ್ ನಮ್ಮ ಘಾಟಿಯಲ್ಲಿ ನಾವು ಪ್ರಾಧಿಕಾರಕ್ಕೆ ಮೊನ್ನೆ ಇದರಲ್ಲಿ ನಮ್ಮ ಉಚಿತವಾಗಿ ಹುಲ್ಲು ಕೊಡೋ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪ್ರಾಧಿಕಾರ ಸದಸ್ಯರಿಗೂ ಮತ್ತು ಕಾರ್ಯದರ್ಶಿಗೂ ಕೂಡ ಮನವಿ ಮಾಡಿದ್ದೀವಿ. ಮುಂದಿನ ವರ್ಷದ ಒಳಗಡೆ ದಯವಿಟ್ಟು ನಮಗೆ ಹಳ್ಳಿಕಾರದೊಂದು ಪುತ್ಥಳಿ ಮಾಡಿಕೊಡ್ಬೇಕು ಅಂತೇಳಿ ಲೆಗ್ಮೇನಹಳ್ಳಿ ಕ್ರಾಸ್ ಬಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಕೂಡ ಮಾಡ್ತೀವಿ ಅಂತೇಳಿ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಮಾಡಿದ್ರು ಕೆಲಸ ಮಾಡಾದ್ಮೇಲೆ ಹೇಳಬೇಕು, ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ರೆ ನಾಳೆ ಜನ ಆಡ್ಕೊಂತಾರೆ. ಒಂದು ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ, 3 ಸತಿ ನೋಡ್ತಾರೆ. ಇನ್ನು ಯಾರು ಹುಚ್ಚನ ಮಗ ಸುಮ್ಮನೆ ಏನೇನೋ ಮಾತಾಡ್ತಾನೆ ಅಂತಾರೆ. ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ನಾವೇನು ಕೆಲಸ ಮಾಡ್ತೀವಿ ಆ ಭಗವಂತ ನಮಗೆ ಆಶೀರ್ವಾದ ಕೊಡ್ತಾನೆ, ನಾವು ರಿಸಲ್ಟ್ ತೋರಿಸ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಸುಮ್ಮನೆ ಎಲ್ಲ ಮಾತಾಡ್ಕೊಳ್ಳೋದು, ಅಲ್ಲೋಗೋದು ಇಲ್ಲೋಗಿ ಮಾತಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಯಾರಿಗಾನ ಗೊತ್ತಿತ್ತಾ ನಮ್ಮ ರೈತರಿಗೆ ಈ ಥರ ಮೆರೆಸ್ತಾರೆ ಅಂತ ಯಾರನ್ನ ಗೊತ್ತಿತ್ತಾ? ಆಪೋಲಾರ ಇಡೀ ಕರ್ನಾಟಕದಲ್ಲಿ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರಲ್ಲ, ರೈತರಿಗೆಲ್ಲ ಹಾರ ಹಾಕಿದಿರೇನ್ರಿ? ಯಾವುದೋ ರಾಜಕಾರಣಿಗಳಿಗೆ ಹಾಕ್ತೀರಾ, ಅದು ಬಿಟ್ರೆ ಯಾರೋ ಸ್ಟಾರ್ಗಳು ಹಾಕ್ತೀರಾ? ರೈತರಿಗೆ ಯಾರನ್ನ ಹಾಕಿದಾರ ಆಪೋಲಾರ ಇಡೀ ರಾಜ್ಯದಲ್ಲಿ? ಯಾವುದೇ ಜಾತ್ರೆಗಳಲ್ಲಾಗಿರ್ಬೋದು ಹಾಕಿದಾರಾ? ಯಾವುದೇ ಜಾತ್ರೆಗಳು ಈ ಥರ ಗೌರವ ಕೊಟ್ಟಿದ್ದಾರಾ? ಆ ಗೌರವ ಕೊಡೋದಕ್ಕೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಆಶೀರ್ವಾದ, ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಯುವಕರ ಆಶೀರ್ವಾದ, ಆಮೇಲೆ ನಮ್ಮ ದೊಡ್ಡಬಳ್ಳಾಪುರ, ನಮ್ಮ ಘಾಟಿ, ಈ ಸುತ್ತಮುತ್ತಲಿನ ಎಲ್ಲರೂ, ನಮ್ಮ ಜಿಲ್ಲೆಯ ಎಲ್ಲ ಯುವಕರ ಒಟ್ಟಾಗಿ ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಹೌದಾ? ರೈತರನ್ನ ಈ ಥರ ಸ್ಟಾರ್ ಥರ ಮೆರೆಸಿ ಅವ್ರಿಗೆ ಆಪಲ್ಲಾರ ಹಾಕಿ, ಅದು ಬೆಳ್ಳಿ ರಥ, ಹಳ್ಳಿಕಾರದ ಬೆಳ್ಳಿ ರಥ ತರಿಸಿ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಅದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಎಲ್ಲರಿಗೂ ಎಕ್ಸ್ಪೆಷಲ್ ನಮ್ಮ ಜಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಸೇರುತ್ತೆ ಅಂತಲೇ ಹೇಳ್ಬೋದು.
ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತ ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತ ನಮ್ಮ ಸ್ಟಾರ್. ನೋಡಿದ್ರಲ್ಲ ಸ್ನೇಹಿತರೆ, ಅವ್ರು ಹೇಳ್ದಂಗೆ ಏನೋ ಒಂದು ಘಾಟಿ ಜಾತ್ರೆ 3-4 ದಿನಗಳಿಂದ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಸೊ ಅವರ ಅನಿಸಿಕೆಯನ್ನು ಕೂಡ ಅವರು ನಮ್ಮಲ್ಲಿ ಏನೋ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಹಂಗಾಗಿ ಬರೋ ವರ್ಷವೂ ಕೂಡ ಏನು ಅದೇ ಥರ ವಿಜೃಂಭಣೆ ನಡಿಬೇಕಂತ ಅವರು ಕೂಡ ಹಾರೈಸ್ತಿದ್ದಾರೆ. ಹಂಗಾಗಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಹಂಗಾಗಿ ಇದು ಏನಪ್ಪ ಅಂದರೆ ಇವತ್ತು ಏನೋ ಅವರು ಒಂದು ಇಲ್ಲಿಂದ ಬಂದ ರೈತ ಬಾಂಧವರಿಗೆ ಏನೇನೋ ನಿನ್ನೆ ಸೌಲಭ್ಯ ಮಾಡಿರೋದೆಲ್ಲ ನೋಡಿರ್ಬೋದು. ಏನೋ ಊಟದ ವ್ಯವಸ್ಥೆ ಇತ್ತು, ನೀರಿಂದು, ಮತ್ತು ಇಲ್ಲಿ ದನಗಳಿಗೂ ಕೂಡ ಅಷ್ಟೇ ಒಂದು ಇದರಿಂದ ವಿಜೃಂಭಣೆಯಿಂದ ನೋಡ್ಕೊಂಡು ಅಷ್ಟು ತುಂಬ ಇದರಿಂದ ಎಲ್ಲ ಆಚರಿಸಿದ್ದಾರೆ. ಹಂಗೆ ಬರೋ ವರ್ಷದ್ದು ಕೂಡ ಆಗಲಿ ಅಂತೇಳಿ ಅವ್ರು ತುಂಬ ಹಾರೈಸ್ತಾರೆ. ಹಂಗೆ ನಮ್ಮ ಕಡೆಯಿಂದನೂ ಕೂಡ ನಾವು ಹಾರೈಸ್ತಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನನ್ನ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.